ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನೇಶ್ ಯಾದವ್ ಎಂಬ ಯುವಕ ಮದುವೆಯಾಗುವುದಾಗಿ ನಂಬಿಸಿ ಬಳಿಕ ಜಾತಿ ಕಾರಣ ನೀಡಿ ಮದುವೆಗೆ ನಿರಾಕರಿಸಿದ್ದಾನೆ ಎಂದು ಆರೋಪಿಸಿ ಯುವತಿ ಲಕ್ಷ್ಮಿ ನೇತೃತ್ವದಲ್ಲಿ ಹಾಗೂ ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಅವರ ಮಾರ್ಗದರ್ಶನದಲ್ಲಿ ಬೆಳ್ಳಂದೂರು ಪೊಲೀಸ್ ಠಾಣೆ ಮುಂಭಾಗ ಮೌನ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಲಕ್ಷ್ಮಿ, ನಾನು ಮತ್ತು ದಿನೇಶ್ ಯಾದವ್ ಕಳೆದ 4 ವರ್ಷಗಳಿಂದ ಪರಿಚಯ ಹೊಂದಿದ್ದು ಒಂದೇ ಗ್ರಂಥಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೆವು. ಈ ಅವಧಿಯಲ್ಲಿ ನನ್ನ ಮದುವೆಯಾಗುವುದಾಗಿ ನಂಬಿಸಿದ್ದ ದಿನೇಶ್ ಇದೀಗ ನಮ್ಮ ಜಾತಿಗಳು ಬೇರೆ, ಪೋಷಕರು ಒಪ್ಪುತ್ತಿಲ್ಲ ಎಂಬ ಕಾರಣ ನೀಡಿ ಹಿಂದೆ ಸರಿದಿದ್ದಾರೆ. ದಿನೇಶ್ ಯಾದವ್ ನನ್ನನ್ನ ಮದುವೆಯಾಗುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ದಿನೇಶ್ ಯಾದವ್ ಅನ್ನೋನು ಪೊಲೀಸು. 4 ವರ್ಷದಿಂದ ನಮಗಿಬ್ಬರಿಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಜಾತಿ, ನಮ್ ಜಾತಿ ಬೇರೆ ನಿಮ್ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಒಪ್ತಾ ಇಲ್ಲ, ಈಗ ಇನ್ಮೇಲೆ ನಾವಿಬ್ರು ಮದುವೆ ಮಾಡ್ಕೊಳಕ್ ಆಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳ್ದ, ಟೈಮ್ ಕೊಟ್ಟಾಯ್ತು, ಎಲ್ಲ ಆಯ್ತು. ಆಮೇಲೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಒಪ್ಪಿಸ್ ಬಂದ್ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನ್ಗೆ ಮದುವೆ ಮಾಡ್ಕೊಂತೀನಿ, ನಾನು ಮನೇಲಿ ಒಪ್ಪದೇ ಇರ್ಲಿ ಅಂತ ಹೇಳಿದ್ದ. ಇವಾಗ ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ದಿನೇಶ್ ಯಾದವ್ ಯಾರು, ನಿಮ್ಗೆ ಹೆಂಗ್ ಪರಿಚಯ ಅದ? ಪೊಲೀಸ್. ನಾವು ಇಬ್ರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇವನು. ನಾವು ಇಬ್ರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದಲೂ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ, 1.5-2 ವರ್ಷ ಆಯ್ತು. 1.5-2 ವರ್ಷ ಆಯ್ತು. ನಾವಿಬ್ರು ಅವನಿಗೆ ಬಂದು ಮದುವೆ ಮಾಡ್ಕೋತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ತಿಲ್ಲ, ನಮ್ ಜಾತಿ ಬೇರೆ ನಿಮ್ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದೆ ಮದುವೆ ಬೇಡ, ಜಾತಿ ಮತ್ತೆ ಅಪ್ಪ ಅಮ್ಮನ್ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ ಮನೇಲಿ ನಮ್ಮ ಮನೇಲಿ ಜಾತಿ ಬೇರೆ ಆದ್ರೆ ಏನಂತ ಎರಡು ಒಂದೇ, ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ತರ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗ್ ಮಾಡ್ತಿದ್ದಾನೆ. ಇವಾಗ ಅವ್ನ್ ಬರ್ಬೇಕು, ಎಲ್ಲ ಇದ್ರು ಬರ್ಬೇಕು, ಬಂದ್ಬಿಟ್ಟು ನನ್ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ಕೊಬೇಕು ಅಷ್ಟೇ ಸರ್. ನನಗೆ ಅನ್ಯಾಯ ಆಗಿದೆ. ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್ ನನಗೆ. ನಾವು ಒಂದ್ ಮಾತು ತಿಳಿಸ್ತೀವಿ, ಅವ್ರು ರಜೆದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು, ಇವಾಗ 1 ತಿಂಗಳು ರಜೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಅಂದ್ರೆ ನಂಬಿಕೆ ಅಂತಾರೆ. ಆ ಒಂದು ನೀವೇ ಹೇಳಿ ಸರ್. ಒಬ್ಬ ಪೊಲೀಸ್ ಆಗಿನೇ ನನಗೆ ನ್ಯಾಯ ಕೊಡಕ್ ಸಾಧ್ಯ ಆಗ್ತಿಲ್ಲ, ಇನ್ ಮಿಕ್ಕಿದವ್ರಿಗೆ ಹೆಂಗ್ ಕೊಡ್ತಾನೆ ಸರ್? ಇವಾಗ ನಾನು ಅದಕ್ಕೋಸ್ಕರ ಸಂದೇಶನ ಹುಡ್ಕೊಂಡ್ ಬಂದಿದ್ದೀನಿ. ಅವರೇ ಇವಾಗ ನನಗ ನ್ಯಾಯ ಕೊಡಿಸ್ಬೇಕು. ನನಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್. ಲಕ್ಷ್ಮಿ ಅಂತ. ಮತ್ತೆ ಈ ಹುಡುಗಿ ಮೇಲೆ ಇಲ್ಸಲ್ದ ಆರೋಪಗಳ ಅದು ಇದು ಎಲ್ಲ ಮಾಡ್ಕೊಂಡು 1 ವರ್ಷದಿಂದ ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ಇಲ್ಲಿ ತನಕ ಆ ಹುಡುಗಿಗೆ ಯಾವ ತರ ಚಿತ್ರಹಿಂಸೆ ಕೊಡ್ಬೇಕು ಎಲ್ಲಾ ತರ ಕೊಟ್ಟು, ಈಗ ಈ ಹುಡುಗಿ ಹತ್ರನೇ ಹೇಳ್ತಾನೆ, ಪೊಲೀಸ್ನವ್ರೆಲ್ಲ ನನ್ನ ಮಾತು ಕೇಳ್ತಾರೆ, ನನ್ಗೆ 17 ಎಕರೆ ಜಮೀನು ಐತೆ, ನಿನ್ನ ಮದುವೆ ಮಾಡ್ಕೊಳಕ್ ಆಗಲ್ಲ, ನಾನು ನಿನ್ಗೆ ಎಷ್ಟು ಬೇಕು ಹೇಳಿ ದುಡ್ಡು ನಾನು ನಿನ್ಗೆ ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ನಮ್ಮ ಮಾತು ಕೇಳ್ತಾರೆ, ಯಾರು ನಮ್ಮ ಮಾತು ಬಿಟ್ಕೊಡಲ್ಲ. ಅದೇ ತರ ನಾವು ವಿಡಿಯೋ ಮಾಡಿದ ದಿನಾನೇ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈ ಹುಡುಗಿ ನಮ್ಮ ಹತ್ರ ಬಂದಿದ್ದ ದಿನಾನೇ ಇದೇ ಪೊಲೀಸ್ ಸ್ಟೇಷನಲ್ಲಿ 7 ದಿನ ರಜೆ ಕೊಡ್ತಾರೆ ಸರ್. ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ, ಅಥವಾ ಅವ್ನು ಇರೋಷ್ಟು ದಿನಾನು ನಾನೇ ಸಾಕ್ತೀನಿ, ನನ್ನನ್ನು ಮದುವೆ ಆದರೆ ಸಾಕು ಅನ್ನೋ ಒಂದು ಕಾರಣ ಆ ಹುಡುಗಿ ಸರ್. ನಾವಿವಾಗ ಇವು ಹೆಣ್ಮಗಳಿಗೋಸ್ಕರ ನಾನು ಬಂದಿದ್ದೀನಿ ಸರ್, ನನಗೋಸ್ಕರ ಇವರೆಲ್ಲ ಬಂದಿದ್ದಾರೆ ಸರ್. ನೀವೇನಾದರೂ ಹೇಳಿದ್ದೀರಂದರೆ ಒಬ್ರು ಇರಲ್ಲ ಸರ್, ಇಲ್ಲೇ ನಾವೆಲ್ಲ ಹೊಟ್ಟೋಗ್ತೀವಿ. ನಾನು ಈ ಹುಡುಗಿ ಇಬ್ರು ಇರ್ತೀವಿ. ಅವ್ನು 7 ದಿನ ರಜೆ ಐತಲ್ಲ ಸರ್, ಆ 7 ದಿನ ರಜೆ ಕಂಪ್ಲೀಟ್ ಮಾಡ್ಕೊಂಡು ಬರಲಿ, ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ. ಹಾಕ್ಲಿ ಸರ್, ಪರವಾಗಿಲ್ಲ ಸರ್. ಇದೇ ತಾನೇ ಸರ್, ಈಗ ಅವ್ನು ಹೇಳಿದ್ದು ದುಡ್ಡು ನನ್ನ ಹತ್ರ ಇದೆ, ನಮ್ಮ ದುಡ್ಡು ನಡೆಯುತ್ತೆ ಅಂತ ಬಿಟ್ಟು ವಿಡಿಯೋ ಮಾಡಿದ ದಿನಾನೇ ಅವನೊಂದು ತಿಂಗಳು ರಜೆ ಆಗ್ತಾನೆ, ಇಲ್ಲಿ ರಜೆ ಕೊಡ್ತಾರೆ ಅಂದರೆ ಇಲ್ಲಿ ಸರ್ ನ್ಯಾಯ? ಮಗಳಿಗೊಂದು ನ್ಯಾಯ ಸಿಗುತ್ತೆ ಅಂದರೆ 100% ಸರ್. 1 ತಿಂಗಳು ಬೇಕಾದ್ರೂ ಇರ್ತೀವಿ ಸರ್. ಸ್ವಾಮಿ ದಯವಿಟ್ಟು ನಮ್ದು ಅಂಬಲ್ ರಿಕ್ವೆಸ್ಟು ಸರ್, ಇವರೆಲ್ಲ ಸರ್, ಇವ್ರನ್ನೆಲ್ಲ ಕಳಿಸ್ಬಂದ್ರೆ ಕಳಿಸ್ಬಿಡ್ತೀನಿ, ಯಾರು ಇರಬಾರ್ದು, ಎಲ್ಲರೂ ಹೊಟ್ಟೋಗ್ಬೇಕು. ನಾನು ಆ ಹುಡುಗಿ ಮಾತ್ರ, ಅವನ 7 ದಿನ ರಜೆ ಮುಗಿಸ್ಕೊಂಡು ಬಂದ್ರು ಇಲ್ಲೇ ಇರ್ತೀರಿ, ಎಲ್ಲ ಒಂದ್ ಕಡೆ ಕುತ್ಕೊಂಡು. ಅವನು ಬರ್ಬೇಕು ಸರ್. ನಡ್ರಿ ಆ ಕಡೆ.